ಇದೆಲ್ಲದರ ಜೊತೆಗೆ ಡೆವಿಲ್ ಸಿನಿಮಾದ ನಿರ್ಮಾಪಕಿ ನಿಮ್ಮ ಸಹೋದರಿ ಜಯಮ್ಮ ಅವರು ಸದ್ಯಕ್ಕೆ ಈ ಚಿತ್ರೀಕರಣದ ಹಂತದ ವಿಚಾರವಾಗಿ ಈ ಘಟನೆ ಆದ ನಂತರ ಏನೆಲ್ಲ ಮಾತಾಡಿದ್ರೆ ಅವ್ರು ಏನೆಲ್ಲ ಭಾವನೆಗಳನ್ನ ಹಂಚ್ಕೊಂಡಿದ್ದಾರೆ ಆಕ್ಚುಲಿ ಅಂತ. ನಾನು ತಂಗಿ ಹತ್ರ ಮಾತಾಡಿದೆ. ನನ್ನ ತಂಗಿ ಮಗನ ಪ್ರಕಾಶ್ ಪ್ರೊಡ್ಯೂಸರು ಡೈರೆಕ್ಟ್ರು ಆತನ ಕೂಡ ಮಾತಾಡಿದೆ. ಆ ಸಿನಿಮಾ ಕ್ಲೋಸ್ ಆದಾಗ ಫೋನ್ ಮಾಡ್ತಾನೆ ನನಗೆ, ಮಮ್ಮ ಈ ಥರ ಆಯಿತು, ಯಾಕಪ್ಪ ಈ ಥರ ಆಯ್ತು ಮಮ್ಮ, ಬಂದುಬಿಡು ಪ್ಯಾಕಪ್ ಮಾಡ್ಕೊಂಡು ಬಂದುಬಿಡು ಅಂದು ಪ್ಯಾಕಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ಯಾವಾಗ ಏನಾಗುತ್ತೆ ಮುಂದೆ ನಾವೇ ನೋಡಬೇಕಲ್ಲ. ಮುಂದೆ ಈಗ ದರ್ಶನ್ ಅವರು ಯಾವುದಾದ್ರು ಈ ಸರ್ಕಾರದ ನೀವೇ ಇದೆಯಲ್ಲ, ಅವನೇನು ಅಲ್ಲಿದ್ದಾನೆ ಈಗ, ಅದು ಬರಬೇಕಲ್ಲ, ಅವ್ನು ಬಂದ ಮೇಲೆ ಏನು ಅನ್ನೋದನ್ನು ನೋಡಬೇಕು. ಸಿನಿಮಾ ಅಂತೂ ಮಾಡೋದಂತೂ ಗ್ಯಾರಂಟಿ. ಯಾವಾಗ ದರ್ಶನ್ ಈಚೆಗೆ ಬಂದಾಗ ಮಾಡ್ತಾರೆ. ತಪ್ಪು ಅದರಿಂದೇನು ನನಗೇನು ತೊಂದರೆ ಆಗುತ್ತೆ ಅಂತ ಅನ್ಸ್ಕೋತಾರೆ. ಈ ತೊಂದರೆ ಆಗಿದೆ ಸದ್ಯಕ್ಕೆ, ಆ ತೊಂದರೆ ಬಿಡುಗಡೆ ಆಗಲಿ, ಮುಂದೆ ನೋಡೋಣ ಶ್ರೀನಿವಾಸ ಏನು ಮಾಡ್ತಾರೆ ನೋಡೋಣ. ಈಗ ಅದೇ ಡೈರೆಕ್ಟರ್ ಪ್ರಕಾಶ್ ಅವ್ರಿಗೂ ಕೂಡ ನೀವು ಆತ್ಮೀಯರು, ಸಂಬಂಧಿ. ಜಯಮ್ಮ ಅವ್ರಿಗೂ, ನಿರ್ಮಾಪಕಿ ಜಯಮ್ಮ ಅವ್ರಿಗೂ ಕೂಡ ಸಂಬಂಧಿ, ಸಹೋದರರು. ಹಾಗಾಗಿ ಈಗ ಅಂದರೆ ಪ್ರತಿದಿನ ಮಾತನಾಡುವಂಥ ಸಂದರ್ಭದಲ್ಲಿ ಏನು ವಿಚಾರಗಳನ್ನು ಅವರು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ? ಅಂದರೆ ಸಹಜವಾಗಿ ಇಂಥದ್ದೊಂದು ಘಟನೆ ಆಯಿತು, ಎಲ್ರಿಗೂ ಕೂಡ ಬೇಸರ ಇದೆ ಅನ್ನೋಂಥ ರೀತಿಯಲ್ಲಿ ಏನು ಹಂಚ್ಕೊಳ್ತಾರೆ? ಹಂಚ್ಕೋತೀವಿ, ಮಾತಾಡ್ತೀವಿ. ಯಾಕೆ ಹಿಂಗೆ ಆಗೋಯ್ತಿಲ್ಲ, ಆಗಬಾರ್ದಾಗಿತ್ತು, ಆಗೋಗಿದೆ, ಅದನ್ನು ಮುಂದೆ ಕಾದು ನೋಡೋಣ. ಒಂದು ಒಳ್ಳೆ ಸ್ಥಿತಿ ಒಳ್ಳೆದಾಗಿ ಬಂದಾಗ ಶೂಟಿಂಗ್ ಮಾಡ್ತಾರೆ. ಅದಕ್ಕೆ ಯಾಕೆ ಯಾರು ಏನು ಇದು ಮಾಡೋಂಗಿಲ್ಲ. ಒಂದು ಈಗ ಅಲ್ಲಿ ಕಾರಾಗದಲ್ಲಿ ಇದ್ದಾನೆ, ನಿಮಗೆಲ್ಲರಿಗೂ, ನಿಮಗೂ ಗೊತ್ತು, ನನಗೂ ಗೊತ್ತು. ಒಂದು ಬಿಡುಗಡೆ ಬಂದ ಮೇಲೆ ಶೂಟಿಂಗ್ ಶುರುವಾಗುತ್ತೆ, ಅಷ್ಟು ಮಾತ್ರ ಗೊತ್ತು ನನಗೆ. ಈಗ ಎಷ್ಟು ಪರ್ಸೆಂಟೇಜ್ ಶೂಟಿಂಗ್ ಆಗಿದೆ ಅನ್ನೋಂಥ ಮಾಹಿತಿ, ಡೆವಿಲ್ ಸಿನಿಮಾದ ಎಷ್ಟು ಚಿತ್ರೀಕರಣ ಆಗಿರುವಂಥದ್ದು? ನಾನು ಅದೆಲ್ಲ ಕೇಳಿಲ್ಲಪ್ಪ, ನಾನು ಅದೆಲ್ಲ ಕೇಳಕ್ಕೆ ಹೋಗಿಲ್ಲ. ಅವ್ರವ್ರ ನೋವಿನಲ್ಲಿ ಇರ್ತಾರೆ, ಅದೆಲ್ಲ ನಾನು ಯಾಕೆ ಕೇಳಿ? ಅವ್ರು ಎಷ್ಟೊಂದು ಹೇಳ್ತೀನಿ ನಿಮ್ಗೆ ಒಳ್ಳೇದಾಗಲಿ ಅಂತ ಅಷ್ಟೊಂದು ಮಾತ್ರ ಬಯಸ್ತೀನಿ, ಅಷ್ಟೇ. ನಾನು ಬೇರೆ ಕಾಂಟ್ರೋರ್ಸ್ ಮಾತಾಡೋದಕ್ಕೆ ಹೋಗೋದಿಲ್ಲ. ದೊಡ್ಡ ಬಜೆಟ್ನ ಸಿನಿಮಾ, ದೊಡ್ಡ ಬಡ್ಜೆಟ್ ಸಿನಿಮಾ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಮುಂದೆ ಪಿಕ್ಚರ್ ರೆಡಿ ಆದಮೇಲೆ ನೀವೆಲ್ಲ ನೋಡ್ತೀವಲ್ವ, ನೋಡೋಣ. ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ, ಈತನಿಗೂ ಒಳ್ಳೇದಾಗಲಿ ನಾನು ಹಾರೈಸ್ತೀನಿ ಅಷ್ಟೇ.